ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ರಮಾಕಾಂತನ ಅಂತ್ಯ ಕಂಡವಳು, ಅನ್ವೇಷಿತ ಆತ್ಮಕ್ಕೆ ಮುಕ್ತಿ ಕೊಡಿಸಿದವಳು ತನ್ನ ಪ್ರೀತಿಗಾಗಿ ಸ್ವಾರ್ಥಿಯಾಗಿದ್ದಾಳೆ. ರಚ್ಚು ದೇಹಕ್ಕೆ ಸೇರಿ ಅಚ್ಚುನ ಪಡೆಯುವ ಬಯಕೆಗೆ ಬಿದ್ದಿದ್ದಾಳೆ ನಂದಿನಿ. ಮುಂದೆ ಬಾ ನಂದಿನಿ, ಬಾ, ನೀನು ಬರ್ತೀಯ ಅಂತ ಗೊತ್ತಿತ್ತು. ನನ್ನ ಜೀವ ತಗೊಳ್ಳೋಕೆ ಅಲ್ವಾ ಎಂದು ಶಾಂತತೆಯಿಂದ ನುಡಿದಳು ರಚ್ಚು. ನಕ್ಕಳು ನಂದಿನಿ. ರಚ್ಚು ಮಾತಲ್ಲಿ ನೋವು ಜೊತೆಗೆ ಅಸಹಾಯಕಳು ಎನ್ನುವ ಸಂಕಟ ಎದ್ದು ಕಾಣ್ತಿತ್ತು. ನಂದಿನಿ, ನೀನು ತುಂಬ ನೊಂದಿದ್ಯಾ. ನಿನಗೆ ತುಂಬ ದೊಡ್ಡ ಮೋಸ ಆಗಿದೆ. ಬಾಳಿ ಬದುಕಬೇಕಾಗಿದ್ದ ನೀನು ಯಾರದೋ ಮೋಸದ ಗುರಿಗೆ ತುತ್ತಾದೆ. ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ನೀರು ಪಾಲಾಯಿತು ಎಂದು ಮಾತಾಡುವಾಗಲೇ ಸ್ವಾಮಿ ಕೊಟ್ಟ ನಿಂಬೆಹಣ್ಣನ್ನು ಹಿಡಿದು ಬಂದವ ನಂದಿನಿ ಮುಕ್ತಿಗೆ ಮನಸ್ಸು ಮಾಡಿದ್ದ ಅಚ್ಚು. ಅಜಯ್ ಅವರನ್ನು ಪ್ರೀತಿ ಮಾಡಿದೆ. ಹೇಳೋ ಸಮಯಕ್ಕೆ ಕೆಟ್ಟ ಸ್ಥಿತಿಗೆ ತಲುಪಿ ಪ್ರೀತಿನ ಮುಚ್ಚಿಟ್ಟೆ. ಒಬ್ಬಂಟಿಯಾಗಿ 100 ಹೆಣ್ಮಕ್ಕಳ ರಕ್ಷಣೆಗೆ ನಿಂತೆ. ಧೈರ್ಯವಂತೆ ನೀನು. ಕ್ರೂರಿಗಳ ಕೈಯಲ್ಲಿ ಸಿಲುಕಿ ನೋವು ಅನುಭವಿಸ್ದೆ. ಆ ನೋವನ್ನು ಅಜಯ್ ಅವರಿಂದ ಮುಚ್ಚಿಟ್ಟು ಇನ್ನಷ್ಟು ನೊಂದೆ. ಪ್ರೀತಿಸಿದವರಿಗೆ ಏನಾದರೂ ಮಾಡಿದ್ರೆ ಅಂತ ನಿನ್ನ ಪ್ರೀತಿನ ಮುಚ್ಚಿಟ್ಟು ಅಜಯ್ ಅವರಿಂದ ದೂರ ಆದೆ ಎಂದು ಕಣ್ಣೀರಾಕುತ್ತಲೇ ನುಡಿಯುತ್ತಿದ್ಲು. ಆ ಅನ್ವೇಷಿತ ಹುಡುಗಿಗಾಗಿ ಆತ್ಮವಾಗಿ ಬಂದು ಸೇಡ್ ತೀರಿಸ್ಕೊಂಡೆ. ಇಲ್ಲೂ ನೀನು ನ್ಯಾಯಕ್ಕಾಗಿ ಹೋರಾಟ ಮಾಡಿದೆ. ಇಷ್ಟೆಲ್ಲ ಮಾಡಿ ನಿನಗೇನೂ ಲಾಭ ಸಿಗಲಿಲ್ಲ. ಬದಲಾಗಿ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಮುಡಿಪಾಗಿಟ್ಟೆ. ಹ್ಯಾಟ್ಸ್ ಆಫ್ ನಂದಿನಿ. ನಿನ್ನಂಥ ಧೈರ್ಯವಂತರು ಇರಬೇಕು. ನಿನ್ನಂಥ ಯುಕ್ತಿವಂತರು ಇರಬೇಕು. ವೀರ ಮಹಿಳೆ ಇರಬೇಕು. ನೀನಿರಬೇಕು ಅಂದರೆ ನಿನಗೆ ಒಂದು ಜಾಗ ಬೇಕು. ಮತ್ತು ಆ ಜಾಗ ಬೇಕು ಅಂದರೆ ನೀನು ಪ್ರವೇಶ ಮಾಡಬೇಕು. ನಿನ್ನ ಪ್ರವೇಶಕ್ಕೆ ಅಡ್ಡ ನನ್ನ ಉಸಿರು, ಮತ್ತು ಉಸಿರನ್ನು ದಾನ ಮಾಡೋಕ್ಕೆ ನಾನು ತಯಾರು. ನನ್ನ ಉಸಿರು ನಿಲ್ಲೋಕ್ಕೆ ಅಥವಾ ನಿಲ್ಲಿಸೋಕೆ ಅಡ್ಡವಿರುವ ಈ ತಾಯ್ತ ಬೇಡ ನನಗೆ ಎಂದು ತಾಯ್ತ ತೆರೆದು ಬಿಸಾಡಿದಳು ರಚ್ಚು. ರಚನಾ ಕೂಗಿದ ಅಚ್ಚು. ನಂದಿನಿ ಕೂಡ ಅವನತ್ತ ನೋಡಿ ನಕ್ಕಳು. ಅವರತ್ತ ನೋಡಿದ ರಚನಾ, ಹೌದು ಅಜಯ್ ಅವರೇ, ನಂದಿನಿ ನಿಮ್ಮ ಮೊದಲನೇ ಪ್ರೀತಿ. ಅದೇ ಸರಿ. ಅವಳಿಗೆ ನೀವು ಸಿಗಬೇಕು. ಅವಳ ಕಷ್ಟಕ್ಕೆಲ್ಲ ಒಂದು ಅಂತ್ಯ ನೀವೇ ಕೊಡಬೇಕು. ನೀವು ಅವಳಿಗಾಗಿ 1 ವರ್ಷ ಕಾದ್ರಿ. ಅವಳನ್ನು ಮನಸಾರೆ ಪ್ರೀತಿ ಮಾಡಿದ್ದೀರ. ನಾನೆಲ್ಲೋ ನಿನ್ನೆ ಮೊನ್ನೆ ನಿಮ್ಮ ಜೀವನಕ್ಕೆ ಸೇರಿದವಳು. ಆದರೆ 1 ವರ್ಷದಿಂದ ಪ್ರೀತಿ ಮಾಡ್ತಿರೋಳು ನಂದಿನಿ. ನೀವು ಅವಳ ಜೊತೆ ಚೆನ್ನಾಗಿರಬೇಕು ಎನ್ನುವಾಗಲೇ ಅಚ್ಚು ಪಿತ್ತ ನೆತ್ತಿಗೇರುತ್ತಿತ್ತು. ಮೊದಲೇ ರಚ್ಚು ದಾನಶೂರ ಕರುಣಿ ಅನ್ನೋದು ಅವನಿಗೂ ಗೊತ್ತಿರೋ ವಿಚಾರವೇ. ಇದೆಲ್ಲ ಆಗಬೇಕು ಅಂದರೆ ನಾನಿರಬಾರ್ದು ಅಜಯ್ ಅವರೇ ಎಂದಿದ್ದೆ. ರಚನಾ, ಸುಮ್ಮನೆ ಏನೇನೋ ಮಾತಾಡಬೇಡ. ಎಲ್ಲದಕ್ಕೂ ಪರಿಹಾರ ಇರುತ್ತೆ ಎಂದ. ನನ್ನ ಅಂತ್ಯ ಇದಕ್ಕೆಲ್ಲ ಪರಿಹಾರ ಅಜಯ್ ಅವರೇ ಎಂದು ಹೇಳುತ್ತಲೇ ತನ್ನ ಕೈಯನ್ನು ತಾನೇ ಕಟ್ ಮಾಡಿಕೊಂಡ್ಳು ರಚನಾ. ನೋ ರಚ್ಚು, ನೋ ಎನ್ನುತ್ತಿದ್ದವನ ಕೈಯಲ್ಲಿದ್ದ ನಿಂಬೆಹಣ್ಣು ಜಾರಿತು. ಓಡಿ ಬಂದು ರಚನಾ ಕೈ ಹಿಡಿದು ಕರ್ಚಿಪ್ ತೆರೆದು ಸುತ್ತಿ, ರಚ್ಚು ಈ ಥರ ಮಾತಾಡಬೇಡ. ಪ್ರೀತಿಸಿದ ನಿಜ. ಆದರೆ ಅವಳು ದೂರ ಆದಾಗ 1 ವರ್ಷ ಬದುಕುವಷ್ಟು ತಾಳ್ಮೆ ಧೈರ್ಯ ಇತ್ತು ನನ್ನಲ್ಲಿ. ಆದರೆ ನೀನು ದೂರ ಆದರೆ 1 ನಿಮಿಷ ಬದುಕಲ್ಲ ನಾನು. ಅಷ್ಟು ತಾಳ್ಮೆ ಧೈರ್ಯ ಎರಡೂ ಇಲ್ಲ. ನಿನ್ನ ದೂರ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ ರಚ್ಚು. ಐ ಲವ್ ಯು ಸೋ ಮಚ್ ಎಂದು ಗೋಳಾಡಿದ. ಸಾರಿ ಅಜಯ್ ಅವರೇ, ನನಗೂ ನೀವಂದರೆ ಇಷ್ಟ. ನಾವು ಇಷ್ಟಪಡೋರು ಖುಷಿಯಾಗಿರಬೇಕು. ಅದೇ ನಿಜವಾದ ಪ್ರೀತಿ ಅಲ್ವಾ ಎಂದೇಳಿದ್ದೆ. ನಾನು ಇಷ್ಟಪಡೋದು ನಿನ್ನ. ಇಷ್ಟಪಡೋರು ಜೊತೆಯಲ್ಲಿಲ್ಲ ಅಂದರೆ ಬದುಕು ಬೇಡ ಅನಿಸುತ್ತೆ ರಚ್ಚು ಎಂದು ಕಣ್ಣಲ್ಲಿ ನೀರು ತಂದುಕೊಂಡಿದ್ದ. ಇವ್ರ ಮಾತಿಗೆ ನಂದಿನಿಗೂ ನಿಜವಾದ ಪ್ರೀತಿಯ ಅರಿವಾಗಿತ್ತು. ಆದರೆ ನಂದಿನಿಗಾಗಿರೋದು ಅನ್ಯಾಯ. ಅವ್ರ ಪ್ರೀತಿಗೂ ಅನ್ಯಾಯ ಆಗೋದು ಸರಿಯಲ್ಲ ಎಂದವಳ ಮಾತಿಗೆ, ಇಲ್ಲ ರಚ್ಚು, ಅದು ಪ್ರೀತಿ ಅಲ್ಲ, ಅದು ಬರೀ ಆಕರ್ಷಣೆ. ಪ್ರೀತಿ ಆಗಿರೋದು ನಿನ್ನ ಮೇಲೆ. ನೀನಿಲ್ಲದೆ ಹೋದರೆ ನಾನು ಇರೋಲ್ಲ. ನೀನು ನನ್ನ ಬಿಟ್ಟೋಗೋಕ್ಕೆ ನಾನು ಬಿಡಲ್ಲ. ಇದ್ದರೆ ಇಬ್ಬರು ಜೊತೆಯಲ್ಲಿರೋಣ, ಹೋಗೋದಾದರೆ ಇಬ್ಬರು ಜೊತೆಯಲ್ಲೇ ಹೋಗೋಣ ಎಂದು ಅದೇ ಚಾಕು ಹಿಡಿದು ತಾನೂ ಕೈ ಕುಯ್ಕೊಂಡಿದ್ದ ಅಚ್ಚು. ಏನು ಮಾಡಿದ್ರಿ ಅಜಯ್ ಅವರೇ, ನೀವು ಯಾಕೆ ಕೈ ಕುಯ್ಕೊಂಡಿದ್ದು? ಪ್ಲೀಸ್ ಆಸ್ಪತ್ರೆಗೆ ಹೋಗಿ ಎಂದು ಸುಸ್ತಾದವಳ ಧ್ವನಿಯಲ್ಲಿ ಪ್ರೀತಿ ಕಾಳಜಿ ಹೆಚ್ಚಾಗಿತ್ತು. ನನ್ನ ಬಿಟ್ಟೋಗ್ಬೇಡ ರಚ್ಚು. ಗೊತ್ತಿಲ್ಲ ನೀನು ಯಾಕಿಷ್ಟ, ಹೇಗಿಷ್ಟ, ಎಷ್ಟಿಷ್ಟ, ಬಟ್ ಐ ಲವ್ ಯು. ಪ್ರೀತಿ ಕುರುಡು, ಆದರೆ ಸತ್ಯವಾದ ಪ್ರೀತಿಗೆ ರೀಸನ್ ಬೇಕಿಲ್ಲ. ನೀನಿಲ್ಲ ಅಂದರೆ ನಾನಿರಲ್ಲ ರಚ್ಚು ಎಂದು ಹಣೆಗೆ ಮುತ್ತಿಟ್ಟನು. ಆ ಥರ ಮಾತಾಡಬೇಡಿ. ನೀವು ಚೆನ್ನಾಗಿರಬೇಕು. ನೀವು ಇನ್ನು ಸಾಕಷ್ಟು ಜನರಿಗೆ ನ್ಯಾಯ ಕೊಡಿಸೋಕ್ಕೆ ಬದುಕಬೇಕು. ನಂದಿನಿ ಜೊತೆಗೆ ಖುಷಿಯಾಗಿರ್ತೀರ
ಎಂದವಳ ಮಾತಿಗೆ ಸಾಧ್ಯನೇ ಇಲ್ಲ, ಬದುಕಿದ್ರೆ ನಿನ್ನ ಜೊತೆ, ಇಲ್ಲ ಸಾವು ನಿನ್ನ ಜೊತೆ ಎಂದು ನುಡಿಯಲು ಅಪ್ಪಿದಳು ರಚನಾ. ನಿಜವಾದ ಪ್ರೀತಿನೇ ಹೀಗೆ ಅನ್ಸುತ್ತೆ. ಬಲವಂತದ ಪ್ರೀತಿಗೆ ಆಯಸ್ಸು ಕಡಿಮೆ, ಬಲವಾದ ಪ್ರೀತಿಗೆ ಬೆಲೆ ಹೆಚ್ಚು. ಇವರ ಅನ್ಯೋನ್ಯತೆಗೆ ನಂದಿನಿ ಕಣ್ಣಲ್ಲೂ ನೀರು ಆವರಿಸಿತ್ತು. ಸೋತಳು ನಂದಿನಿ. ಹಾಗೆ ಜಾರಿ ಹೋಗ್ತಿದ್ದ ನಿಂಬೆ ಹಣ್ಣಿನ ಹಿಂದೆ ತಾನೇ ಹೋದ್ಲು. ಅವಳ ದೇಹವಿದ್ದ ಜಾಗ ಪ್ರವೇಶಿಸಿದ್ಲು. ಆದರೆ ಅದನ್ನು ಮುಟ್ಟಲಾಗದೆ ಅಜಯ್ ಬಳಿ ಬಂದವಳು. ಅವಳದು ಅಪಾರ ಶಕ್ತಿ ಇರುವ ದೇಹವಾಗಿತ್ತು. ಅದರ ದುರುಪಯೋಗ ಪಡಿಸ್ಕೊಂಡು ತಾಯ್ತ ತಯಾರಿಸುವ ಬಯಕೆಯಲ್ಲಿ ಸ್ಮಶಾನದಲ್ಲಿ ಸೌದೆಗಳ ರಾಶಿಯ ಮೇಲೆ ತಂದಿಳಿಸಿದ್ರು. ನೀನು ರಚ್ಚು ಹೇಳಿ ಮಾಡಿಸಿದ ಜೋಡಿ, ಸಾಯೋದ್ರಲ್ಲೂ ಜೊತೆ ಇರ್ತೀವಿ ಅಂತ ತೋರಿಸಿದಿರ. ನಿಮ್ಮ ಪ್ರೀತಿಗೆ ನಾನು ಅಡ್ಡ ಬಡೋದಿಲ್ಲ. ಈಗಾಗಲೇ 100 ಜನ ಕಾಪಾಡುವ ಸಲುವಾಗಿ ನಿರಪರಾಧಿ ಅಶ್ವಿನಿನ ಕೊಂದು ಅವಳ ದೇಹ ಪ್ರವೇಶಿಸಿ ತಪ್ಪು ಮಾಡಿದ್ದೀನಿ. ಇನ್ನು ನಿಮ್ಮಿಬ್ಬರ ಮಧ್ಯೆ ಬಂದು ಮತ್ತೊಂದು ತಪ್ಪು ಮಾಡಲ್ಲ. ಸಾಧ್ಯವಾದರೆ ಮುಂದೊಂದು ಜನ್ಮ ಇದ್ರೆ ನಿನ್ನ ಸೇರ್ತೀನಿ ಅಚ್ಚು. ಯಾವ ರೂಪದಲ್ಲಾದರೂ ನಿನ್ನ ಕೈ ಹಿಡಿತೀನಿ ಎನ್ನುತ್ತಾ ಅತ್ತಳು. ಪ್ಲೀಸ್ ನನ್ನ ದೇಹಕ್ಕೆ ಮುಕ್ತಿ ಕೊಡು ಅಚ್ಚು. ಆ ಪಾಪಿಗಳ ಕೈಯಲ್ಲಿ ನನ್ನ ದೇಹ ಸಿಕ್ಕಿ ನರಳಾಡ್ತಿದೆ ಎಂದು ಅತ್ತಳು. ಪ್ಲೀಸ್ ಅಚ್ಚು, ನಿನ್ನ ರಚ್ಚುನ ನಾನು ಕಾಪಾಡ್ತೀನಿ ಎಂದು ಭರವಸೆ ಕೊಡಲು ಸಮಯಕ್ಕೆ ಸ್ವಾಮೀಜಿ ಬಂದಿದ್ದಲ್ಲದೆ ಅಜಯ್ಗೆ ಹೋರಾಟ ಮಾಡುವ ಶಕ್ತಿ ಜೊತೆಗೆ ಕಾವಿ ಬಣ್ಣದ ಬಟ್ಟೆ ಕೊಟ್ಟು ಕೊಯ್ಕೊಂಡ ಕೈಗೆ ಕಟ್ಟಿಕೊಳ್ಳಲು ಹೇಳಿ ಯಶಸ್ವಿ ಭವ ಎಂದು ಆಶೀರ್ವಾದಿಸಿ ಕಳುಹಿಸಿದ್ರು. ಹಾಗೆ ರಚ್ಚುನ ಆಸ್ಪತ್ರೆಗೆ ಕೂಡ ಸೇರಿಸಿದ್ರು. ಇತ್ತ ಸ್ಮಶಾನಕ್ಕೆ ಬಂದಿದ್ದ ಅಚ್ಚುಗೆ ಆ ಮಾಂತ್ರಿಕನ ವಿರುದ್ಧ ಹೋರಾಡುವ ಶಕ್ತಿ ಇದ್ದ ಕಾರಣ ಅವನ ಹೋಮ ಹವನ ಎಲ್ಲವನ್ನೂ ಭಸ್ಮ ಮಾಡಿದ್ದಲ್ಲದೆ ಅವನ ಸಾಮ್ರಾಜ್ಯವನ್ನ ಆಶ್ಚರ್ಯ ವೇದಾಂತ್ ಕೈಯಲ್ಲಿ ನೆಲಸಮ ಮಾಡಿಸಿದ. ಆ ಕಟುಕರ ಕೈಯಿಂದ ದೇಹಕ್ಕೆ ಮುಕ್ತಿ ಕೊಡಿಸಿ ಅವಳ ಆತ್ಮಕ್ಕೆ ಶಾಂತಿ ನೀಡಲು ತಾನೇ ಅಂತ್ಯ ಸಂಸ್ಕಾರ ನಡೆಸಿದ ಅಚ್ಚು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಂದಿನಿ, ಸಾರಿ ಎನ್ನುತ್ತಾ ಅವಳ ದೇಹಕ್ಕೆ ಬೆಂಕಿ ಇಟ್ಟನು ಅಚ್ಚು. ಅದನ್ನು ಕೂತಲ್ಲೇ ತಿಳಿದ ಸ್ವಾಮೀಜಿ ಮನಸ್ಸಲ್ಲೇ ಅವಳ ಆತ್ಮಕ್ಕೆ ಮುಕ್ತಿ ನೀಡುವ ಮಂತ್ರ ಪಠನೆ ಮಾಡಿದ್ರು. ಓಂ ನಮಃ ಶಿವಾಯ ಎಂದು ದೇವರ ಹೆಸರು ನುಡಿಯುತ್ತಾ ಜ್ಯೋತಿಯಾಗಿ ಮುಗಿಲು ಸೇರಿದ್ಲು ನಂದಿನಿ. ಹಾಗೆ ಮಾರನೇ ದಿವಸ ಪ್ರೆಸ್ ಮೀಟಿಂಗ್ ಕರೆದ ಅಜಯ್ ಎಲ್ಲ ರಹಸ್ಯಗಳನ್ನು ಬಯಲು ಮಾಡಿ ವಿಡಿಯೋ ತೋರಿಸಿ ಆಲದ ಮರದ ಕಥೆಗೆ ಎಂಡ್ ಕೊಟ್ಟ. ಅಲ್ಲಿಂದಾಚೆಗೆ ಹುಡುಗಿಯರ ರಕ್ಷಣಾ ಕಾರ್ಯ ನಿರ್ವಹಿಸುವ ನಿಷ್ಠಾವಂತ ಅಧಿಕಾರಿಗಳಿಗೆ ಆ ಜಾಗ ಸೀಮಿತವಾಯಿತು. ತಪ್ಪು ಮಾಡಿದ ನೀಚರಿಗೆ ಆಲದ ಮರದ ನಂದಿನಿ ಮತ್ತೆ ಬರುವಳು ಎನ್ನುವ ಭಯವನ್ನ ಹುಟ್ಟಿಸಿದ್ದ ಅಚ್ಚು. ಆ ಮರವನ್ನ ಇಷ್ಟು ದಿನ ಭೂತದ ರೀತಿ ಕಂಡ ಊರಿನ ಜನ ದೇವರಂತೆ ಭಾವಿಸಲು ಶುರು ಮಾಡಿದ್ರು. ಅವನು ಕೇಸ್ ತೆಗೆದುಕೊಂಡ್ರೆ ಎಂತಹ ಆಳಮಟ್ಟಕ್ಕಾದ್ರೂ ಹೋಗಿ ಸಾಲ್ವ್ ಮಾಡ್ತಾನೆಂದು ಮತ್ತೊಮ್ಮೆ ಪ್ರೂವ್ ಮಾಡಲು ಅವನನ್ನು ಪ್ರಶಂಸಿಸಿದ ವೇಣುರವರು ಅವನಿಗೆ ಪ್ರಮೋಷನ್ ಅನೌನ್ಸ್ ಮಾಡಿಸಿ ಅವನ ವರ್ಕ್ ಬಗ್ಗೆ ಬೇರೆಯವರಿಗೆ ಸ್ಫೂರ್ತಿ ತುಂಬಿದ್ರು. ಹಾಗೆ ಅವನ ಕೈಗೆ ಸದ್ಯಕ್ಕೆ ಯಾವುದೇ ಕೇಸ್ ಕೊಡದೆ ಗೋವಾ ಟಿಕೆಟ್ ಕೊಟ್ಟು ಮುಂದೆ ಅವನ ಹನಿಮೂನ್ ಬಗ್ಗೆ ಗಮನ ಕೊಡಲು ಹೇಳಿ ರೇಗಿಸಿದ್ರು. ನಂದಿನಿ ಒಬ್ಬ ವೀರ ಮಹಿಳಾ ಪಟ್ಟಿಗೆ ಸೇರ್ಕೊಂಡ್ಳು. ರಿಪೋರ್ಟರ್ ಅಶ್ವಿನಿ ಒಬ್ಳಿಗೆ ಮೋಸವಾಗಿದ್ದು ಸತ್ಯ. ಆ ದುರಂತಕ್ಕೆ ಅಚ್ಚು ಅವರಮ್ಮ ಅಪ್ಪನ ಪೂರ ಜವಾಬ್ದಾರಿ ತಾನೇ ವಹಿಸ್ಕೊಂಡ. ಅದೆಷ್ಟೋ ನೀಚರ ಅಂತ್ಯ ಕಂಡಳು ಎಂದು ಅಶ್ವಿನಿ ಅಪ್ಪ ಅಮ್ಮ ತೃಪ್ತಿ ಕಂಡರೂ ಬೇರೆ ದಾರಿ ಇಲ್ಲದೆ 7 ವರ್ಷದ ನಂತರ ರಾವ್ ರೆಸಾರ್ಟ್ನಲ್ಲಿ ನಂದು ನಂದು ನಂದಿನಿ ನಂದಿನಿ ರಚ್ಚು ಕೂಗು. ಮೇಡಮ್ ಅವರು ಅಜಯ್ ಸರ್ ಜೊತೆ ಹೊರಗಡೆ ಹೋಗಿರಬೇಕು ಎಂದನು ಪಾಂಡು. ಇಬ್ಬರಿಗೂ ಹೇಳೋರು ಕೇಳೋರು ಇಲ್ಲ ಪಾಂಡು, ನಾನೇ ಒಂದು ಅವರಿಬ್ಬರೇ ಒಂದು. ನಾನು ಪ್ರೆಸ್ ಮೀಟ್ ಕರೆದು ಮನೆಯಲ್ಲಿ ನಡೀತಿರೋ ದೌರ್ಜನ್ಯದ ಬಗ್ಗೆ ಮಾತಾಡಬೇಕು ಎನ್ನುವಾಗಲೇ ಅಜಯ್ ನಂದಿನಿ ಬಂದರು. 5 ವರ್ಷದ ಸಿಂಡ್ರಲಾ ಅಂದರೂ ತಪ್ಪಿಲ್ಲ. ರಚ್ಚು ಹಾಗೂ ಅಚ್ಚುವಿನ ಪ್ರೀತಿಯ ಪ್ರತೀಕ ನಂದು. ಕೈಯಲ್ಲಿ ಐಸ್ ಕ್ರೀಮ್, ಅದು ಬಟರ್ ಸ್ಕಾಚ್, ಮೂತಿಯೆಲ್ಲ ಬಳ್ಕೊಂಡು ನಿಂತಿದ್ಲು. ಅಪ್ಪನ ಮುದ್ದಿನ ಮಗಳು. ಪಪ್ಪ ಮಮ್ಮಿ ಶೌಟಿಂಗ್ ಎಂದು ಆ್ಯಕ್ಟ್ ಮಾಡಿ ತೋರಲು ಎಸ್ ಎಸ್ ಐ ವಿಲ್ ಟೇಕ್ ಕೇರ್ ಎಂದು ಕಣ್ಣು ಹೊಡೆದ. ಅವರಿಬ್ಬರ ನೋಡಿ ಕಣ್ಣನ್ನು ಚಿಕ್ಕದು ಮಾಡಿ ಗುರಾಯಿಸುವ ರಚ್ಚು ನೋಟಕ್ಕೆ ಅಮಾಯಕನಂತೆ ಕಣ್ಣು ಬಿಟ್ಟಿದ್ದ ಅಚ್ಚು. ಏನೇ ಇದು, ಬೆಳಿಗ್ಗೆ ಬೆಳಿಗ್ಗೆನ ಐಸ್ ಕ್ರೀಮಾ? ಈ ಥರ ಐಸ್ ಕ್ರೀಮ್ ತಿಂದರೆ ನೆಗಡಿ ಬರದೆ ಇನ್ನೇನು ಬರುತ್ತೆ? ಐಸ್ ಕ್ರೀಮ್ ತಿನ್ನೋದು, ಹುಷಾರು ತಪ್ಪೋದು, ಆಮೇಲೆ ಸ್ಕೂಲ್ ರಜೆ ಹಾಕಿ ಅಪ್ಪ ಮಗಳಿಬ್ರು ಮತ್ತೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋದು. ಇದೇ ಆಯಿತು. ನಮ್ಮ ಕಾಲದಲ್ಲಿ ಕಾಲೇಜ್ಗೆ ಹೋಗುವಾಗ ಅಟೆಂಡೆನ್ಸ್ ಶಾರ್ಟೇಜ್ ಬರೋದು, ಆದರೆ ನಿನಗೆ ಈಗಲೇ ಅಟೆಂಡೆನ್ಸ್ ಶಾರ್ಟೇಜ್ ಎಂದು ಬೈಯಲು ಆ ಪುಟ್ಟ ಬೊಂಬೆ ಕ್ಯಾರೆ ಅನ್ನೋದು. ಮ್ಯಾಥ್ಸ್ನಲ್ಲಿ ವೀಕ್, ಐಸ್ ಕ್ರೀಮ್ ತಿನ್ನೋದಲ್ಲಿ ಪೀಕ್. ನನ್ನ ಕರ್ಮ, ಈ ಮನೆಯಲ್ಲಿ ನನಗೆ ಮರ್ಯಾದೆ ಕೊಡೋರೇ ಇಲ್ಲ. ಪೇರೆಂಟ್ಸ್ ಮೀಟಿಂಗ್ ಕರೀಲಿ, ನಿನ್ನ ಮೇಲೆ ಈ ಸರಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಎಂದು ರೇಗಾಡಿ ಫ್ರಿಡ್ಜ್ನಿಂದ ತರಕಾರಿಗಳ ತೆರೆದು ತಂದು ಟೇಬಲ್ ಮೇಲೆ ಸುರಿದಿದ್ಲು. ಆದರೆ ಬೈಗುಳ ನಿಲ್ಲಿಸಲಿಲ್ಲ. ಹೆಂಡತಿ ಹಿಂದೆ ಹೋಗ್ತಾ ಪಾಂಡುಗೆ ಜಾಗ ಖಾಲಿ ಮಾಡು ಎನ್ನಲು ಅವನು ಚೂಟ್
ಇನ್ನು ಗೊಂಬೆಗೆ ಅದಾಗ್ಲಿ ಇದೆಲ್ಲ ಕಾಮನ್ ವಿಚಾರ. ಅವಳು ಐಸ್ ಕ್ರೀಮ್ ತಿಂತ ರೂಮ್ ಕಡೆ ಹೋದ್ಲು. ಮೊನ್ನೆ ಮೀಟಿಂಗ್ನಲ್ಲಿ ಇವಳು ಯಾಕೆ ಇಷ್ಟು ರಜೆ ಹಾಕೋದು ಅಂದ್ರು. ಇವರಪ್ಪ ಹೇಳ್ತಾರೆ, ನನ್ನ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಮಿಸ್. ಅವಳು ನೋಡಿದ್ರೆ ಪಪ್ಪ ಕೂಡ ಚಿಕ್ಕ ವಯಸ್ಸಲ್ಲಿ ಹೆಲ್ತ್ ಇಶ್ಯೂ ಅಂತ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಮಿಸ್. ಹೆರಿಡಿಟಿ. ಅವ್ರ ಮಿಸ್ ನನ್ನ ಮುಖ ನೋಡ್ತಾರೆ, ನಾನು ಹೌದು ಹೌದು ಅಂತ ತಲೆ ಆಡಿಸ್ತೀನಂತೆ. ಇನ್ಮೇಲೆ ನೋ, ನಾನು ಡ್ರಾಮಾ ಮಾಡಲ್ಲ, ಮಾಡೋದೇ ಇಲ್ಲ. ಇರೋದನ್ನೇ ಹೇಳ್ತೀನಿ. ಯಾರು ನನ್ನ ಮಾತು ಕೇಳಲ್ಲ. ನಾನು ಯಾಕೆ ಬೇರೆಯವ್ರ ಮಾತು ಕೇಳಬೇಕು ಎಂದು ಬೈಕೊಂಡೆ ತರಕಾರಿ ಹೆಚ್ಚುವವಳ ಕೈಗೆ ಕೈ ಸೇರಿಸಿ, ನಿನ್ನ ಮಾತು ಯಾರು ಕೇಳ್ತಿಲ್ಲ ರಚ್ಚು, ನಾನಿದ್ದೀನಿ, ನಾನು ಕೇಳ್ತೀನಿ. ಅಚ್ಚು ಮಾತು ಕೇಳಲ್ವಾ ಎನ್ನಲು, ಬಿಡ್ರೆ ಸಾಕು, ನಿಮ್ಮಿಂದಾನೆ ಅವಳು ಹಾಳಾಗಿರೋದು ಎಂದು ಬೈಯುವವಳ ಬಿಗಿದಪ್ಪಿ, ಏನು ಮಾಡಲಿ, ಅವಳು ಥೇಟ್ ನಿನ್ನಷ್ಟೇ ಕ್ಯೂಟ್. ನನಗೆ ನನ್ನ ಹೆಂಡತಿನ ಬೈಯೋಕ್ಕೆ ಮನಸ್ಸು ಬರಲ್ಲ, ಹಾಗೆ ಮಗಳಿಗೆ ಕೂಡ ಎಂದು ಕ್ಯಾರೆಟ್ ತಿನ್ನುವವನ ಕೈಗೆ ಒಂದು ಏಟು ಕೊಟ್ಟು ಹೋಗಿ ಈಚೆ ಎನ್ನಲು, ನೀನೇ ಎಷ್ಟು ಅಡುಗೆ ಮಾಡ್ತೀಯ ರಚ್ಚು, ನಾನು ಮಾಡ್ತೀನಿ ನನ್ನ ರಚ್ಚುಗಾಗಿ ಎಂದವನಿಗೆ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ, ಸೋಂಬೇರಿ ಎನ್ನಲು ಅವಳ ಸೀರೆ ಸೆರಗಿ ಹಿಡಿದು ಸುತ್ತುತ್ತಾ ತನ್ನೆಡೆಗೆ ಇಳಿದವ. ಅಪ್ಪ ಫೋನ್ ಮಾಡಿದ್ರು, ಈ ಸತಿ ಬರುವಾಗ ನಂದು ಜೊತೆ ಇನ್ನೊಂದು ಸ್ವೀಟ್ ತಾ ಅಂತ ಎನ್ನಲು, ಮಾವ ಫೋನ್ ಮಾಡಿದಾಗೆಲ್ಲ ಸ್ವೀಟ್ ತಾ ಅಂತಾರೆ ಅಲ್ವಾ, ಅದಕ್ಕೆ ನಾನೇನಾದರೂ ಸ್ಕೂಲ್ ಓಪನ್ ಮಾಡೋಕ್ಕಾಗತ್ತಾ ಎನ್ನುವವಳ ಕೆನ್ನೆಗೊಂದು ಮುತ್ತು ಕೊಡಲು, ಕೆನ್ನೆಗೂಡ ಹಿಂಡಲು, ಶಾಲೆ ಮಕ್ಕಳೆಲ್ಲ ನಿಮ್ಮ ತರಲೆ ಬುದ್ಧಿ ಕಲಿತಾರೆ ಅಷ್ಟೆ ಎಂದು ಹೋಗುವವಳ ನಡು ಹಿಡಿದು ಪುನಃ ಕಾಡಲು, ಅವಳು ಬರ್ತಾಳೆ, ಸುಮ್ಮನಿರಿ ಅಜಯವ್ರೆ ಎಂದವಳ ನಾಚಿದ ಕೆನ್ನೆಗೆ ಮತ್ತೊಂದು ಮುತ್ತು ಕೊಡುತ್ತಾ ತಬ್ಬಿ ಮತ್ತಷ್ಟು ನಾಚಿಸಿದ್ದ. ಸಾಕ್ ನಿಲ್ಲಿಸಿ, ಬೆಳಿಗ್ಗೆನೇ ಏನಿದು ಎಂದು ತರಕಾರಿ ಹೆಚ್ಚುವವಳ ಹೆಗಲಿಗೆ ಗಲ್ಲ ಊರಿ, ನನಗೆ ನನ್ನ ಹೆಂಡತಿನ ಯಾವಾಗ ಬೇಕೋ ಆವಾಗ ಮುದ್ದು ಮಾಡೋಕೆ ಯಾರ ಹತ್ರ ಪರ್ಮಿಷನ್ ತಗೊಳ್ಬೇಕು ರಚ್ಚು ಎನ್ನುತ್ತಾ ಅವಳೊಟ್ಟಿಗೆ ಟೊಮ್ಯಾಟೊ ಬಾತ್ ಮಾಡ್ತಾ ಅವಳ ಕೆನ್ನೆಯನ್ನು ಕೂಡ ಟೊಮ್ಯಾಟೊ ಥರ ಕೆಂಪಾಗಿಸಿ ರೊಮ್ಯಾನ್ಸ್ ಮುಗಿಸಿದ್ದ. ಮಗಳನ್ನ ತಯಾರು ಮಾಡಿ ಅವನನ್ನ ತಯಾರು ಮಾಡಲು ಬಂದವಳ ನಡು ಸುತ್ತಿ ಅವಳ ಕೈಯಿಂದಲೇ ಶರ್ಟ್ ಬಟನ್ ಹಾಕಿಸ್ಕೊಂಡು ತಲೆ ಬಾಚಿಸ್ಕೊಂಡು ತಯಾರಾದವ. ಪಪ್ಪ ಕಮ್, ಸ್ಕೂಲ್ ಟೈಮ್ ಆಯಿತು ಎನ್ನುತ್ತಾ ಮಗಳ ಕೂಗಿಗೆ, ಬಂದೆ ಬೊಂಬೆ, ಶರ್ಟ್ ಹಾಕ್ತಿದ್ದೀನಿ, ಬಟನ್ ಯಾಕೋ ಹಾಕೊಳ್ತಾನೆ ಇಲ್ಲ ಎಂದು ಸುಳ್ಳು ಹೇಳ್ತಾ ಹೆಂಡತಿ ಜೊತೆ ತರ್ಲೆ ಮಾಡ್ತಾ ಮುದ್ದು ಮಾಡಿ ಕೆಳಗೆ ಬಂದವನು, ರಚ್ಚು ಬಾಯ್ ಎಂದವ. ಬಾಕಿ ಉಳಿದಿರೋ ಕೆಲಸ ರಾತ್ರಿ ಮುಗಿಸ್ತೇನೆ ಎಂದು ಹೆಂಡತಿಗೆ ಅರ್ಥ ಮಾಡಿಸಲು, ಸದ್ಯಕ್ಕೀಗ ಮಾಡಬೇಕಿರೋ ಕೆಲಸ ಮುಗಿಸಿ ಎಂದು ನಕ್ಕಳು. ಬಾಯ್ ಮಮ್ಮ ಎಂದು ಅಮ್ಮನಿಗೆ ಮುತ್ತು ಕೊಟ್ಟು ತಾನು ಮುತ್ತು ಪಡೆದು ನಡೆಯಿತು ಮಗು. ಮಗಳ ಹಿಂದೆಯೇ ಹೋದವ ಓಡಿ ಬಂದು, ಈ ಮಗುಗೆ ಮುತ್ತು ಎನ್ನಲು ಅವನಿಗೂ ಒಂದು ಮುತ್ತು ಕೊಟ್ಟು, ಬಾಯ್ ಬೇಗ ಬನ್ನಿ, ಕಾಯ್ತಿರ್ತೀನಿ ಎಂದವಳಿಗೆ, ಸ್ಕೂಲ್ ತನಕ ಹೋಗಿ ಡ್ರಾಪ್ ಮಾಡಿ ಇಲ್ಲಿಗೆ ಬಂದ್ಬಿಡ್ಲಾ ಎನ್ನಲು ದುರುಗುಟ್ಟಿ ನೋಡ್ತಾ, ಆಫೀಸ್ ಕಡೆ ಹೋಗಿ ಕೆಲಸ ನೋಡಿ ಎಂದು ಗದರಿದ್ಲು. ಸಪ್ಪೆ ಮೊರೆ ಹಾಕಿ ಹೋಗುವವನ ಪುನಃ ತಡೆದು, ಆದರೆ ಸಂಜೆ ಬೇಗ ಬನ್ನಿ ಎಂದು ಇನ್ನೊಂದು ಕೆನ್ನೆಗೆ ಮುತ್ತು ಕೊಡಲು, ಬೇಗ ಬರ್ತೀನಿ, ನಂದುಗೆ ತಮ್ಮನ ತಂಗಿನ ಡಿಸೈಡ್ ಮಾಡು ರಚ್ಚು ಎಂದು ನಗುತ್ತಾ ಹೊರಟನು. ಮೂವರ ಲೋಕಕ್ಕೆ ಆಗಾಗ ಅಜ್ಜಿ ತಾತ ಬಂದು ಹೋಗೋದು, ಇಲ್ಲ ಇವರೇ ಅಲ್ಲಿಗೆ ಹೋಗೋದು ನಡೀತಿತ್ತು. ಬೇಡವೆಂದು ಮದುವೆ ಆದರೂ ಬಿಟ್ಟಿರಲಾರೆವು ಎನ್ನುವಷ್ಟರ ಮಟ್ಟಿಗೆ ಪ್ರೀತಿಯಲ್ಲಿ ಬಂದಿಯಾಗಿ ಸಂಸಾರದ ಸಾಗರದಲ್ಲಿ ಮುಳುಗಿದ್ರು ಅಚ್ಚುರಚ್ಚು. ನಂದಿನಿ ನೆನಪಲ್ಲಿ ಮಗಳಿಗೆ ನಂದಿನಿ ಎಂದು ನಾಮಕರಣ ಮಾಡಿದ್ರು ಅಚ್ಚುರಚ್ಚು. ಸಣ್ಣ ಹಾರರ್ ಕತೆ ಬರೆಯೋದು ನನ್ನ ಆಸೆಯಾಗಿತ್ತು, ಹಾಗೆ ಬರ್ದೆ. ಹೇಗನ್ನಿಸ್ತು? ಇದು ನನ್ನ ಮೊದಲ ಪ್ರಯತ್ನ. ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಹಾಗೆ ಓದಿ ಕೇಳಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಕತೆ ಮುಗೀತು. ಮತ್ತೊಂದು ಕತೆ ಜೊತೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.